ಒಳ್ಳೆ ಕೆಲಸ ಮಾಡ್ತಿದಾರೆ ಅಂತ ಹೇಳಿ. ಆಮೇಲೆ ನೀವು ಅರಮನೆಗೆ ಬರ್ತೀರಲ್ಲ, ಇಲ್ಲಿ ರಾಜಮನ್ ತಂದವರು ಕರೆಯುವುದು ನಿಮ್ಮನ್ನ ಏನಾದರೂ ಇರುತ್ತಾ ಆ ರೀತಿ ಕಾರ್ಯಕ್ರಮ? ಬಂದು ಎಲ್ಲ ಪೂಜೆಗಳೆಲ್ಲ ಮಾಡ್ಕೊಂಡು ಹೋಗ್ತಾರೆ, ಆನೆ ಮಾತುಗಳನ್ನ ಮಾತಾಡ್ಸ್ಕೊಂಡು ಹೋಗ್ಯಾರ ಸರ್. ಎಲ್ಲರನ್ನ ಮಾತಾಡ್ಸಿದಾರೆ ಸರ್. ವಿಶೇಷವಾಗಿ ಅಭಿಮನ್ಯು ಬಗ್ಗೆ ಏನು ಕೇಳ್ತಾರೆ? ಅಭಿಮನ್ಯು ಬಗ್ಗೆ ಅಂತಲ್ಲ ಸರ್, ನಮ್ಗೆ ಬಂದಿರೋಂಥ ಇಡೀ ಆನೆ ಬಗ್ಗೆ ಇಡೀ ಕೇಳ್ತಾರೆ ಸರ್. ಹಿಂದೆ ಅಭಿಮನ್ಯು ಬಗ್ಗೆ ಅಂತಾನೆ ಕೇಳಲ್ಲ, ಎಲ್ಲ ಬಂದಿರೋದು ಒಳ್ಳೆ ದೇವ್ರ ಕೆಲಸಕ್ಕೆ ಸರ್. ನೀವು 25 ವರ್ಷದ ಹಿಂದೆ ಬರ್ತಿದ್ರಲ್ಲ, ರಾಜರನ್ನ ನೀವು ನೋಡಿದ್ರೆ? ನೋಡಿದ್ದೀನಿ ಸರ್, ನೋಡಿದ್ದೀನಿ ಸರ್. ನಮ್ಮ ಆನೆ ಅವಾಗ ಬ್ಯಾಂಡ್ ಸೆಟ್ ಗಾಡಿ ಎಳಿತಾ ಇತ್ತು ಅವ್ರ ಹೊತ್ತಿಗೆ. ಅವ್ರಿಗೂ ಸರಿ ಇಟ್ಕೊಟ್ಟು ಹೋಗಿದ್ವಿ ಸರ್. ಹೌದಾ? ಅದೇನು ಬ್ಯಾಂಡ್ ಸೆಟ್ ಹೇಳಿದ? ಆಗ ಬ್ಯಾಂಡ್ ಸೆಟ್ ಗಾಡಿ ಅಂತ ಹೇಳಿದಿತ್ತು ಅವ್ರು ಇರೋತ್ತಿಗೆ. ಆವಾಗನು ಅವ್ರ ನೋಡ್ಬಿಟ್ಟು ಬ್ಯಾಂಡ್ ಸೆಟ್ ನಿಂದ ಮತ್ತೆ ಆ ಬ್ಯಾಂಡ್ ಸೆಟ್ ಮಾಡಿದ ನಂತರ ಅಲ್ಲೇ ಇತ್ತ ಅಥವಾ ಆಮೇಲೆ ಯಾವತ್ತು ಅಂಬಾರಿಗೆ ಬರಲೇ ಬಂದ? ಅಂಬಾರಿಗೆ ಆಗ ಬರಲಿಲ್ಲ ಸರ್. ಆಗ ನೋಪತ್ ಆನೆ ಅಂತ ಛತ್ರಿ ಆನೆ ಮಾಡ್ಕೊಂಡು ಹೋಯ್ತದೆ ಸರ್. ಯಾವ್ದು? ಅಭಿಮನ್ಯು. ಅನಂತರಾಗೆ ಯಾವಾಗ ಅರ್ಜುನನಿಗೆ ರಿಟೈರ್ಡ್ ಆಯ್ತು ಅಂತ ಬಂದಾಗ ಅಭಿಮನ್ಯುಗೆ ಅವಕಾಶ ಮಾಡಿಕೊಟ್ರು ಸರ್ ಸರ್ಕಾರದಿಂದ. ಆವಾಗ ಯಾರಿದ್ರು ಡಾಕ್ಟರ್ ಅವಕಾಶ ಮಾಡಿಕೊಟ್ಟಾಗ? ನಾಗರಾಜ್ ಡಾಕ್ಟರ್ ಸರ್. ಆವಾಗ ಅವಕಾಶ ಮಾಡಿಕೊಟ್ರು. ಅವತ್ತಿಂದ ಯಾವತ್ತು ಹಿಂದೆ ಅದು ಮೊದ್ಲಿಂತ್ರನೂ ಹಿಂದೆ ನೋಡಿಲ್ಲ. ಚಿಕ್ಕ ಮಗು ಇದ್ದಾಗಿಂತ್ರನೂ ಅದು ಅಭಿಮನ್ಯು ಆಗಿತ್ತು. ಅವಾಗ ನಿಮ್ಮ ಫಸ್ಟ್ ನೀವು ಅವಾಗ ಮಾವತ್ರೆ ಆಗಿದ್ರಲ್ಲ? ನಾನು ಮಾವತನ ಆಗಿದೆ ಸರ್. ಹಾಗೆ ಒಟ್ಟು ಅಂದರೆ 25 ವರ್ಷ ಆಯ್ತು ನಿಮ್ಗೆ ಈಗ. ಹೌದು ಸರ್. ಇದು ಈ ಆನೆ ಒಟ್ಟಿಗೆ, ಅಭಿಮನ್ಯು ಒಟ್ಟಿಗೆ. ಸೊ ಒಟ್ಟಾರೆಯಾಗಿ ಅಂತೂ ಕರ್ನಾಟಕ ಜನತೆ ಏನು ಆಶಿಸ್ತಾರಂತೆ? ನಮ್ಮ ಕರ್ನಾಟಕ ಅಲ್ಲ, ನಮ್ಮ ಇಂಡಿಯಾನೇ ಬಂದು ಕೂತು ನೋಡಿದೆಲ್ಲ. ಅವ್ರಿಗೆ ನಮ್ಮ ಇಂಡಿಯಾಲರಂತ ಇಡೀ ನಮ್ಮ ಪಬ್ಲಿಕ್ ಜನರು ಇಡೀ ಬಂದು ಅದನ್ನು ಒಂದು ತಾಯಿ ಚಾಮುಂಡೇಶ್ವರಿ ನೋಡಿದ್ದಾರೆ, ಅಭಿಮನ್ಯು ನೋಡಿದ್ದಾರೆ ಅಂತ. ಮತ್ತು ಇಲ್ಲಿ ಹೋಗಿರೋಂಥ ನಮ್ಗೆ ಬಂದಿರೋಂಥ 14 ಆನೆಗಳನ್ನೆಲ್ಲ ಇಡೀ ನೋಡಿದರೆ ಅವ್ರೆಲ್ಲರಿಗೆ ನನ್ನ ಕಡೆಯಿಂದ ಒಂದು ಧನ್ಯವಾದಗಳನ್ನ ಹೇಳ್ತೀನಿ ಸರ್. 5 ವರ್ಷದ ಹಿಂದೆ 25 ವರ್ಷದ ಹಿಂದೆ ಫಸ್ಟ್ ಟೈಮ್ ಶುರು ಮಾಡಿದಾಗ ಯಾವತ್ತಾದರೂ ಹಿಂದೆ ಇದು ನೀವು ಅಂಬಾರಿ ಇಟ್ಟಾಗ ಹಿಂದೆ ಮುಂದೆ ಮಾಡಿದ್ದು ಆ ರೀತಿ ಏನಾದ್ರೂ ಇತ್ತಾ? ಏನಿಲ್ಲ ಸರ್, ಇವತ್ತವರೆಗಾಗಿನೂ ಇದೇ ಆನೆ ಅಂತಲ್ಲ, ಎಲ್ಲ ಮೊದಲಿಂದ ಮಾಡ್ಕೊಂಡ್ಬಂದ್ರೆ ಆನೆಗಳು ಎಲ್ಲ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಎಲ್ಲ ಆನೆಗಳು ಚೆನ್ನಾಗಿ ಮಾಡ್ಕೊಂಡು ಬಂದೆ ಅಂತ ಎಲ್ಲಗಳು ಚೆನ್ನಾಗಿ ಮಾಡಿದೆ ಸರ್. ಇವತ್ತಿನ ತಾಯಿ ಥರ ಬಂದ ಆನೆಗಳು ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಬಂದೆ ಅಂತ ಹೇಳ್ತೀವಿ ಸರ್. ಅಲ್ಲ, ಅಭಿಮನ್ಯು ಯಾವತ್ತು ಹಿಂದೆ ಮುಂದೆ ಆಗಿಲ್ಲ? ಯಾವ ಆನೆನೂ ಆಗಿಲ್ಲ ಸರ್ ನಾನು ನೋಡೋ ಮಟ್ಟದಲ್ಲಿ. ಎಲ್ಲ ಆನೆಗಳಲ್ಲೇ ಅದ್ರ ಹಾಕೊಂಡೆ ಸೇರಿಸಿದ್ದೇವೆ ಅಷ್ಟೇ ಸರ್. ಏನು ಅಭಿಮನ್ಯುನ ದಂತ ಬಾರಿ ತಪ್ಕೊಳ್ತೀರಾ? ಅದು ಸೊಂಡ್ಲು ತಪ್ಕೊಳ್ತೀರಾ? ಏನು ಫೀಲಿಂಗ್ ಮಾಡುತ್ತದು? ಏನು ಸರ್, ನಾನು ಅದನ್ನು ಭಾಳ ನಾನು ಚಿಕ್ಕದ್ರಿಂದ ನೋಡಿದ್ದೀನಿ, ಅದ್ರ ಜೊತೆನೇ ಸುಮಾರು ಬೆಳೆದಿದ್ದೀನಿ. ಅದೇ ನಮ್ಮನ್ನೆಲ್ಲ ಇಡೀ ಜನರನ್ನ ನೋಡೋಕ್ಕೆ ತಾಯಿ ಚಾಮುಂಡೇಶ್ವರಿ ತೋರ್ಸೋಕ್ಕೆ ಕರ್ಕೊಬಂದಿರೋಂಥ ಆನೆ. ಅದೇ ನನಗೆ ಮನೆ ಒಂದು ಊಟ ಕೊಟ್ಟಂತ ಆನೆ ಅಂದ. ಅದಕ್ಕೆ ನಾನು ನೀವು ಮಲ್ಕೊಂಡಿದ್ದಾಗ ಯಾವತ್ತಾದ್ರೂ ಎಬ್ಬಿಸಿದ್ದು ನಿಮ್ಮನ್ನ? ಇಲ್ಲ ಸರ್, ಬಂದಲ್ಲಿ ನಿಂತ್ಕೊಬಿಡ್ತದೆ ಅಷ್ಟೇ. ನಾವು ಮನಗ ಜಾಗದಲ್ಲಿ ಬಂದು ನಿಂತ್ಕೊಬಿಡ್ತದೆ, ಬಂದು ನಿಂತಿರ್ತದಲ್ಲಿ ಅಷ್ಟೇ ಸರ್. ಯಾವತ್ತು ಎಬ್ಬಿಸಿಲ್ಲ ನಿಮ್ಮನ್ನ? ಎಬ್ಬಿಸಲ್ಲ ಸರ್, ಬಂದು ನಿಂತ್ಕೊಂಡಿರ್ತದೆ ಅಷ್ಟೇ. ನೀವು ಮಲಗಿದ ಜಾಗ ಬೆಳಗ್ಗೆ ನಿಮ್ಮ ಮನೆಗೆ ಬರುತ್ತೆ ಅದು? ಬೆಳಿಗ್ಗೆ ಮನೆಗೇನು ಬರಲ್ಲ ಸರ್. ನಾವೆಲ್ಲರೂ ಅಲ್ಲಿ ಬೆಲ್ಲ ಎಲ್ಲ ಕೊಡ್ಬೇಕಂತಲೇ ಮನೆಗೆ ತಗೊಂಡು ಹೋಗ್ತೀವಿ, ಅಲ್ಲಿ ತಿನ್ನಿಸ್ತೀವಿ. ಎಲ್ಲರೂ ಕ್ಯಾಂಪಿಗೆ ಬಂದು ಊಟ ಮಾಡಿ ಬಂದಮೇಲೆ ಕ್ಯಾಂಪಲ್ಲಿ ಊಟ ಕೊಟ್ಟಾದ್ಮೇಲೆ ಮನೆಗೆ ಬರ್ತದೆ ಸರ್. ಅಂದರೆ ಕಾಡಿಗೆ ಬಿಡೋದಿಲ್ವಾ ರಾತ್ರಿ? ರಾತ್ರಿ ಮದಾರೆ ಟೈಮಲ್ಲಿ ಬಿಡೋಲ್ಲ ಸರ್. ಚೆನ್ನಾಗಿರೋತ್ತಿಗೆ ಕಾಡಿಗೆ ಬಿಡ್ತೀವಿ. ಸಾಯಂಕಾಲ 6 ಗಂಟೆಗೆ ಬಿಟ್ಬಿಡ್ತೀವಿ ಸರ್. ಬೆಳಿಗ್ಗೆ ಒಂದು 9-9:30ಗೆಲ್ಲ ಕ್ಯಾಂಪಿಗೆ ಬರ್ತೀವಿ ಸರ್. ಅದೇ ವಾಪಸ್ ಬರುತ್ತೆ? ಅದೇ ವಾಪಸ್ ಬರಲ್ಲ, ನಾವು ಹೋಗಿ ಹಿಡ್ಕೊಬರ್ಬೇಕು. ಸೊ ಬೇಡಿ ಸೈನ್ ಹಾಕಿರ್ತೀವಿ, ಮಾರುಕಾಗಿ ಹೇಳ್ಕೊಂಡು ಹೋಗಿರ್ತೇವೆ ಸೈನು. ಆ ಸೈನಲ್ಲಿ ನಾವು ಹೋಗಿ ಅದರಲ್ಲೇ 1-2-3 ಕಿಲೋಮೀಟ್ರ್ ಹೋಗಿರ್ತೇವೆ. ಜಾಸ್ತಿನೇ ಹೋಗಿರ್ತೇವೆ, ಒಂದು 5 ಕಿಲೋಮೀಟ್ರ್ ಗಂಟೆ ಹೋಗಿ ನಾವು ಹಿಡ್ಕೊಂಡು ಬರ್ಬೇಕು. ಯಾವತ್ತಾದರೂ ತಪ್ಪಿಸ್ಕೊಂಡು ಹೋಗಿದ್ದು ಒಂದೊಂದು ದಿವಸದ ಗಟ್ಟಲೆ? ಹೋಗ್ಬಿಡ್ತೇವೆ ಸರ್. ಹೆಣ್ಣಾನೆಗಳ ಜೊತೆ ಹೋದಾಗ ಒಂದೊಂದು ದಿನ ಕಾಡಲ್ಲೇ ಇದ್ಬಿಡ್ತೇವೆ. ನೀವು ಕರೆದ್ರೆ ಇಲ್ಲ, ನಾವು ಅಲ್ಲಿ ಹೋಗಿ ಜಾಡಲ್ಲಿ ಅಷ್ಟು ದೂರ ಹೋಗೋಕ್ಕಾಗದೆ ನಾವು ಒಂದೊಂದು ದಿನ ಬಿಟ್ಟು ಬಂದ್ಬಿಡ್ತೀವಿ. ಅಂದ್ರೆ ಮಾರಳಿಂದ ಅಲ್ಲಿಂದ ಪುನಃ ಪಕ್ಕ ಜಾಡ್ ಹಿಡ್ಕೊಂಡು ಹೋಗಿ ಅದನ್ನ ಹಿಡ್ಕೊಬರೋ ಪ್ರಯತ್ನ ಮಾಡಿ. ಯಾವತ್ತಾದ್ರೂ ಕಾಡನೆ ಗ್ಯಾಂಗ್ ಒಟ್ಟಿಗೆ ಸೇರ್ಕೊಂಡಿದ್ದು? ಪಕ್ಕ ಇರ್ತವೆ, ಅವು ಇವೆಲ್ಲ ಜೊತೆಲೇ ಇರ್ತವೆ. ಆಗ ನೀವು ಕಾಡಾನೆ ಹೋದಾಗ ನೀವು ಕರಿಬೇಕಾದ್ರೆ ಏನು ಮಾಡ್ತೀರಾ? ನಾವಿಲ್ಲ, ಮರ ಇರೋದಲ್ಲಿ ಎತ್ತಿ ಅವನ್ನ ಕಾಡದೆಗಳನ್ನ ಎದುರಿಸಿ ಓಡಿಸ್ಬಿಟ್ಟು ಆಗ ಇದನ್ನ ಹಿಡ್ಕೊಬರ್ತೇವೆ. ಅದನ್ನ ಮನುಷ್ಯರು ಎದುರಿಸಿದ್ರೆ ಇವು ಓಡಲ್ಲ, ಅವು ಓಡ್ತವೆ. ಅಂತ ಟೈಮಲ್ಲಿ ಎದುರಿಸ್ಬಿಟ್ಟು ಅವನ್ನ ಓಡಿಸ್ಬಿಟ್ಟು ನಾವು ಹಿಡ್ಕೊಬರ್ತೀವಿ. ಇವು ಮನುಷ್ಯರು ಎದುರಿಸಿದ್ರೆ ಹೋಗೋದಿಲ್ವಾ? ಸುಮ್ಮನೆ ನಿಂತ್ಕೊಂಡು ನೋಡ್ತೇವೆ ನಮ್ಮ ಕಡೆಯವ್ರು ಬಂದಾರೆ ಅಂತ. ಅಲ್ಲ, ಅದು ಹೆದರ್ಸಿ ಅವು ಒಂದೊಂದು ಆನೆಗಳು ಜಗಳಕ್ಕೆ ಬರೋ ಕಾಡನೆಗಳು ಇರ್ತವೆ, ಒಂದು ಓಡ ಆನೆಗಳು ಇರ್ತವೆ. ಒಂದು ಹೊಡೆದ್ರೆ ಎಲ್ಲ ಇಡೀ ಓಡ್ಬಿಡ್ತವೆ. ಹೇಗಿದೆ ಹೆದರ್ಸು ಟ್ರಿಕ್ ಹೇಳ್ಬೋದು ಬಾಯಿದ್ದವ್ರು? ಸರಿ, ಏನಿಲ್ಲ, ನಮಗೆ ಏನು ತಪ್ಪಲೆ ಹೊಡೆದು ಕಿರಿಸಿ ಓಡಿಸ್ತೀನಿ ಅಷ್ಟೇ. ಇವರು ಅದ್ರ ಅಭಿಮನ್ಯುನು ಅಷ್ಟೇನೆ, ಕಾಡಾನೆ ಸೇರ್ಕೊಬಿಟ್ರು ಬರೋದೇ ಇಲ್ಲ ವಾಪಸ್ಸು. ಎಲ್ಲ ಜೊತೆಲೇ ಇರ್ತವೆ, ಎಲ್ಲ ಜೊತೆಲೆ ಮೇಯ್ಕೊಂಡಿರ್ತವೆ. ಹೆಣ್ಣಾನೆಗಳು ಗಂಡಾನೆಗಳು ಜೊತೆಲಿ ಮಗರ್ಕಗಳೆಲ್ಲ ಇರ್ತವೆ, ಎಲ್ಲ ಜೊತೆಲಿ ಇರ್ತವೆ. ಎಷ್ಟು ಸರಿ ಹೋಗಿದೆ ಕಾಡಾನೆ? ಅವು ಕಾಡಿನ ಜೊತೆ ಇರ್ತವೆ. ಆಮೇಲೆ ಇನ್ನು ಮುಂದೆ ಇಲ್ಲಿಂದ ಹೊರಟ ನಂತರ ಮತ್ತಿಗೋಡಿಗೆ ಮುಂದೆ ಏನು ಕೆಲಸ? ಇನ್ನು ಮುಂದೆ ಸರ್ಕಾರ ಏನು ಆದೇಶ ಕೊಡ್ತದೆ ಅದ್ರ ಮೇಲೆ ಮಾಡ್ಬೇಕಷ್ಟೇ ಸರ್. ನೀವ್ಯಾವಾಗ ನಾವು ಕೇಳಾಗಿಲ್ಲ, ಸರ್ಕಾರ ಏನು ಬರ್ತದೆ ಅದು ಮಾಡ್ಬೇಕಷ್ಟೇ. ನೀವ್ಯಾವಾಗ ಡಬಲ್ ಸ್ಟಾರ್ ಆಗೋದು? ನಮಗೆ ಡಬಲ್ ಸ್ಟಾರ್ ಬೇಡ ಸರ್, ನಾವು ಅಭಿಮಾನೇ ಡಬಲ್ ಸ್ಟಾರ್ ಸಾಕು ನಮಗೆ.
ಜಬೇದಾರ್ ಆಗೋದು ಯಾವಾಗ? ಜಮೇದಾರನೇ ಬೇಡ ಬಿಡಿ ಸರ್, ಆನೆನೇ ಸಾಕು ನಮಗೆ. ಹೌದಾ? ಅಭಿಮನ್ಯು ನಾವು ಒಮ್ಮೆ ನೆನೆಸ್ಕೊಳ್ಬೇಕಂದ್ರೆ ಏನು ಪ್ರಾರ್ಥಿಸ್ತೀರಾ ಈ ಒಳ್ಳೆ ಇದು ದಸರಾ? ಮನೆ ದೇವರು ಅಂತ ಪ್ರಯತ್ನ ಪಡ್ತೀವಿ. ನೀವು ಹೊರಟಾಗ ನಿಮ್ಮೊಟ್ಟಿಗೆ 2 ಹೆಣ್ಣಾನೆಗಳಿದ್ದು, ಅಭಿಮನ್ಯು ಇದು, ಮತ್ತಿನ್ನು ಉಳಿದಂಥ ಆನೆಗಳು ಎಷ್ಟು ಸರ್ ಒಟ್ಟು ಬಂದಂಥದ್ದು? ಟೋಟಲ್ ಎಲ್ಲ ಸೇರಿ 9 ಆನೆಗಳು ಬಂಬುಚಾವರಲ್ಲಿ ಇದು ಮಾಡಿದೆ ಸರ್. 9 ಆನೆಗಳು ನಿಮ್ಮ ಹಿಂದೆನೆ ಎಲ್ಲ ನಮಗಿಂತ ಮುಂಚೆ ಅವೇ ಮಾಡಿದೆ ಸರ್. ಲಾಸ್ಟಿಗೆ ಅಭಿಮನ್ಯ ಬರೋ ಸರ್. ಈ ಸರಿ ಪ್ರಾಕ್ಟೀಸ್ ಯಾರ್ಯಾರು ಮರಳು ಹೊರೋದು ಯಾರ್ಯಾರು ತಗೊಂಡ್ರು ಈ ಸತಿ? ಧನಂಜಯ, ಸುಗ್ರಿಯ, ಭೀಮಾ, ಖಂಜಾನ್, ಗೋಪಿ ತಗೊಂಡೆ ಸರ್. ನಿಮ್ಮದು ಒಟ್ಟು ಎಷ್ಟು ಸರಿ ಟ್ರೈನಿಂಗ್ ತೊಗೊಳುತ್ತೆ ಅಭಿಮನ್ಯು? ನಮ್ಮ ಅಭಿಮನ್ಯು 2 ಸತಿ ಟ್ರೈನಿಂಗ್ ತಗೊಳ್ಬಿಟ್ಟು ಅಷ್ಟೇ ಸರ್. 2 ಸರಿ? 2 ಸರಿ ಸರ್. ವೇಟ್ ಹೊರೋದು? ವೇಟ್ ಹೊರದ್ರೆ 2 ಸರಿ ಸರ್. ಆಮೇಲೆ ಇಲ್ಲ? ಆಮೇಲೆ ವೇಟ್ ತಗೊಂಡಿಲ್ಲ, ಬೇಡ ಸಾಕಂತ ನಾನು ಹೇಳಿದೆ. ಹಂಗೆ ಇರಲಿ, ಫ್ರೀ ಆಗಿರ್ತದೆ, ಏನು ತೊಂದರೆ ಆಗಲ್ಲ. ನಿನ್ನೆ ಬಣ್ಣ ಎಷ್ಟು ಗಂಟೆಗೆ ಮಾಡಿದ್ರಿ ಸರ್? ಬೆಳಿಗ್ಗೆ ಒಂದು 9 ಗಂಟೆ ಮೇಲೆ ಮಾಡೋದು ಸರ್. 9 ಗಂಟೆ ಮೇಲೆ ಬಣ್ಣವನ್ನ ಪೇಂಟ್ ಮಾಡಿದ್ರು 9 ಗಂಟೆಗೆ. ಆಮೇಲೆ ಇದು ಅಂಬಾರಿ ಕಟ್ಲಿಕ್ಕೆ ಶುರು ಮಾಡಿದ್ದು? ಅಂಬಾರಿ ಕಟ್ಟಕ್ಕೆ ಇಲ್ಲಿಂದ ಗಾದಿ ನಮ್ಮ ಕಟ್ಟೊಂದು 2:30ಗೆಲ್ಲ ಹೋಗಿ ಸರ್. ಕಟ್ಕೊಂಡು ಹೋಗಿದ್ದೀರಾ? ಇಲ್ಲ, ಇಲ್ಲಿ ಗಾದಿ ನಮ್ಮದ ಮಾತ್ರ ಕಟ್ಕೊಂಡು ಹೋಯ್ತು. ಅಂಬಾರಿಯಲ್ಲಿ ನಮ್ಮ ಮಾರಾಣಿಯವರು ಕೊಟ್ಟ ಮೇಲೆ ಕಟ್ಟೋ ಸರ್. ಅಲ್ಲೇ ಇಟ್ರು? ಅಲ್ಲಿ ತಂದು ಅವರು ಕಡೆಯಿಂದ ನಮ್ಮ ಸಾಹೇಬ್ರು ಹೇಳಿ ಅಲ್ಲಿಗೆ ಮೇಡಮ್ ಎಲ್ಲ ಹೇಳಿ ಕರೆಸ್ತಾರೆ ಸರ್. ಅವಾಗ ಅಲ್ಲಿ ಕಟ್ಟೋ. ಚಿನ್ನದ ಅಂಬಾರಿ ಅಂದರೆ 750 kg ತೂಕನಿದೆ ಸರ್. 750 kg ಚಿನ್ನದ ಅಂಬಾರಿನೇ ಅದು. ಚಿನ್ನದ ಅಂಬಾರಿ ಅದು ಅಲ್ಲಿಂದ ನೀವು ತೊಗೊಂಡು ಹೋದ ಮೇಲೆ ಅಲ್ಲಿಂದ ವಾಪಸ್ ಬರೋದು ಕಾಣೋದಿಲ್ಲಲ್ಲ ಅಂಬಾರಿ ಆನೆ? ಅದು ಲಾರಿಯಲ್ಲಿ ಬಂದುಬಿಡ್ತೇವೆ ಸರ್. ಅಂಬಾರಿ ಬನ್ನಿ ಮಂಟಪದಲ್ಲಿ ಬಿಚ್ಚಿಬಿಡ್ತೀವಿ ಸರ್. ಕ್ರೇನ್ ಸಮೇತನ ಹೇಗೆ? ಕ್ರೇನೆಲ್ಲ ಇಳಿಸ್ತೀವಿ ಸರ್. ಅಲ್ಲಿ ಆನೆಯಿಂದ ಕ್ರೇನಿಗೆ ಇಳಿಸಿ ಲಾರಿಗೆ ಹಾಕೊಂಡು ಲಾರಿಯಿಂದ ತೊಗೊಂಡ್ಬಿಡ್ತೀವಿ ಸರ್. ತೊಗೊಂಡು ಬಂದುಬಿಡ್ತೀರಾ? ಸೊ ಅಂದ್ರೆ ಅಲ್ಲಿಂದ ಅಲ್ಲಿ ಹೋಗಿ ಇಳಿಸಿದ ಮೇಲೆ ನಮ್ಮ ಡಿಪಾರ್ಟ್ಮೆಂಟು ಪೊಲೀಸ್ ಡಿಪಾರ್ಟ್ಮೆಂಟು ತಗೊಬಂದಿರ್ತಾರೆ ಸರ್. ಪೊಲೀಸ್ ಡಿಪಾರ್ಟ್ಮೆಂಟ್ ತರುತ್ತೆ. ಸೊ ಇಲ್ಲಿಂದ ತೊಗೊಂಡು ಹೋಗೋದಷ್ಟೇ? ಅಷ್ಟೇ. ಒಟ್ಟು ಎಷ್ಟು ಕಿಲೋಮೀಟರ್ ಆಗುತ್ತೆ ಅಂತೀರಾ? ಮಿನಿಮಮ್ ಈ ಸಲಲ್ಲಿ ಮಾಮೂಲಿ 5 ಕಿಲೋಮೀಟ್ರ್ ಇತ್ತು. ಈ ಸತಿ ಇಲ್ಲೇ 1 ಕಿಲೋಮೀಟ್ರ್ ಅಭಿಮಾನ ಕೈಲಿ ರೌಂಡ್ ಹಾಕ್ಸಾರ ಸರ್. 6 ಕಿಲೋಮೀಟ್ರ್ ಗ್ಯಾರಂಟಿ ಸರ್. ಸೊ ಒಟ್ಟಾರೆ 6 ಕಿಲೋಮೀಟ್ರ್ ಅಂತೀರಾ? ಸೊ ಆಮೇಲೆ ಅಲ್ಲಿಗೆ ಎಷ್ಟು, 1-2 ತಾಸಲ್ಲಿ ಮುಟ್ಟಿದ್ರಾ? ಹಾಂ, 2 ತಾಸು ಬೇಕು. ಮಳೆ ಏನು ಬರಲಿಲ್ಲಲ್ಲ? ಮಳೆ ಏನು ಬರಲಿಲ್ಲ ಸರ್. ಒಳ್ಳೆ ಅದ್ಭುತವಾಗಿ ಎಲ್ಲರೂ ಅದ್ಭುತವಾಗಿ ಜನರು ನಮ್ಮ ಸಾಯಿ ಚಾಮುಂಡೇಶ್ವರಿ ಯಾರಿಗೆ ಮಳೆ ಕೊಡೋದು ಎಲ್ಲ ಮಕ್ಕಳೆಲ್ಲ ಕೂತ್ಕೊಂಡು ಚೆನ್ನಾಗಿ ನೋಡಿದ್ರು ಸರ್. ಅಷ್ಟೇ. ಅದ್ರ ಮಧ್ಯೆ ಊಟನೂ ಕೊಡ್ತಾ ಇರ್ತಾರೆ ಅದಕ್ಕೆ, ಆನೆಗೆ ಊಟ ಕೊಡ್ಕೊಂಡು ಕರ್ಕೊಂಡು ಹೋಯ್ತಾರೆ. ಮತ್ತೆ ಎಲ್ಲ ಪಟಾಕಿ ಸುರ ಯಾವುದಕ್ಕೆ ಇದಿರಲ್ಲ ಸರ್. ಈ ಸತಿ ಎಲ್ಲ ದಸರಾದಲ್ಲಿ ಭಾಳ ಖುಷಿ ಅದ್ದೂರಿಯಾಗಿ ಆಗಿದೆ ಅಂತ ನಾನು ಆಶಾರಿಸ್ತೀನಿ ಅಷ್ಟೇ ಸರ್. ಥ್ಯಾಂಕ್ ಯು, ಧನ್ಯವಾದ. ಧನ್ಯವಾದಗಳು.